ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲೆಗೆ ಬೆಂಗಳೂರಿನ ಪ್ರಯೋಗ ಸಂಸ್ಥೆ ವತಿಯಿಂದ ನೀಡಲಾದ ವಿಜ್ಞಾನ ಪ್ರಯೋಗಾಲಯವನ್ನು ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಕೆಎ ಹ್ಯಾರಿಸ್ ಉದ್ಘಾಟಿಸಿದರು. ಬಳಿಕ ಆಯೋಜಿತ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಎ ಹ್ಯಾರಿಸ್ ಅವರು, ಎಲ್ಲಾ ಕ್ಷೇತ್ರಗಳ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವಲ್ಲಿ ವಿಜ್ಞಾನ ಪ್ರಯೋಗ ಅತಿ ಮುಖ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರಯೋಗ ಸಂಸ್ಥೆಯವರು ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಅವಕಾಶ ಕಲ್ಪಿಸಿಕೊಟ್ಟಿರುವುದು ಶ್ಲಾಘನೀಯ. ವಿದ್ಯಾರ್ಥಿಗಳು ವಿಜ್ಞಾನ ಪ್ರಯೋಗಾಲಯದ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಎಲ್ಲವೂ ಸಹ ಹಿಂದೆ ಮನೆ ಮದ್ದು ಮಾಡೋದು, ಒಂದು ಅನಾರೋಗ್ಯ ಆದಾಗ ಮನೆ ಮದ್ದು ಮಾಡೋದು, ಎಲೆ ತಿನ್ನೋದೆಲ್ಲ ಇತ್ತು. ಈಗ ಯಾವುದು ಯಾರು ಮಾಡ್ತಾರೆ, ಎಲ್ಲವೂ ವಿಜ್ಞಾನದ ಮೊರೆ ಹೋಗಿರುವಂತಹ ಒಂದು ಯುಗ ಇದು. ಎಲ್ಲವನ್ನು ವಿಜ್ಞಾನ ಸಂಬಂಧಪಟ್ಟ ವಿಜ್ಞಾನ ಏನಾಗುತ್ತೆ, ವಿಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟು ಏನು ಈ ಒಂದು ಯುಗ ನಡೀತಾ ಇದೆ, ಅದರಲ್ಲಿ ಬಹಳ ಮುಖ್ಯ ಅತ್ಯವಶ್ಯಕ ವಿಜ್ಞಾನ ಪ್ರಯೋಗಾಲಯ. ಮಕ್ಕಳು ಈಗಿನಿಂದಲೇ ಇವಾಗ ಏನಂತ ಒಂದು ಸಂಸ್ಥೆಯವರು ಮುಂದೆ ಬಂದು ಅವರು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅದರ ಬಗ್ಗೆ ಅವರು ಮುಂದಿನ ಭವಿಷ್ಯದಲ್ಲಿ, ಯಾಕೆಂದ್ರೆ ಈಗಲೇ ವಿಜ್ಞಾನ ಈ ರೀತಿ ಇದ್ರೆ ಬಹುಶಃ ಒಂದು 10-20 ವರ್ಷ ಆದ್ಮೇಲೆ ಎಲ್ಲವೂ ಸಹ ಸಂಪೂರ್ಣವಾಗಿ ವಿಜ್ಞಾನಮಯವಾಗುತ್ತೆ. ಆದ್ದರಿಂದ ಅದಕ್ಕೆ ಪೂರಕವಾಗಿ ಏನೊಂದು ಸಂಸ್ಥೆಯವರು ಪ್ರಯೋಗ ಅಂತ ಹೇಳಿ ಒಂದು ಮಾಡ್ತಾ ಇರುವಂತ, ಅವರು ಇಟ್ಟಂತ ಹೆಜ್ಜೆ, ಅವರು ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳ್ಬೋದು, ಶ್ಲಾಘನೀಯ ಹಾಗೂ ಅರ್ಥಪೂರ್ಣವಾಗಿ. ಪ್ರಯೋಗ ಸಂಸ್ಥೆಯ ಜಿಲ್ಲಾ ಸಂಯೋಜಕರಾದ ಗೌರಿಶಂಕರ್ ಅವರು ಮಾತನಾಡಿ, ಪ್ರಯೋಗ ಸಂಸ್ಥೆಯಿಂದ ಮೂರ್ನಾಡಿನ ಜಿಎಂಪಿ ಶಾಲೆ ಮತ್ತು ನಾಪೋಕ್ಲುವಿನ ಕೆಪಿಎಸ್ ಶಾಲೆಗಳನ್ನು ಆಯ್ಕೆ ಮಾಡಲಾಗಿದ್ದು, 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಸಾಲಿನಲ್ಲಿ ಈ ಯೋಜನೆ ಪ್ರಾರಂಭವಾಗಿ 10ನೇ ತರಗತಿಯವರೆಗೆ ಮುಂದುವರಿಯುವ ಬಗ್ಗೆ ಮಾಹಿತಿ ನೀಡಿದರು. ಪ್ರಯೋಗ ಅಂತ ಹೇಳುವ ಒಂದು ಸಂಸ್ಥೆ, ಇದೊಂದು NGO ಅಂತ ಕರಿತೀವಿ. ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, 6th ಮಕ್ಕಳಿದಾರಲ್ವಾ, 6th ಮಕ್ಕಳಿಗೆ ಅಪ್ ಟು 10th ವರೆಗೆ, ಅಂದ್ರೆ 6ರಿಂದ ಅವರು 10ನೇ ತರಗತಿವರೆಗೆ ಏನ್ ಮಾಡ್ತಾರೆ ಅಂದ್ರೆ ವಿಜ್ಞಾನವನ್ನ ಪ್ರಾಯೋಗಿಕವಾಗಿ ಕಲಿಯೋದು. ಅರ್ಥ ಆಯ್ತಲ್ವಾ? ಅಂದ್ರೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಕರಿತೀವಿ ಅಲ್ವಾ. ಒಂದು ಅನುಭವಾತ್ಮಕ ಕಲಿಕೆ ಹೇಗಾಗುತ್ತೆ. ನಾವು ವಿಜ್ಞಾನ ಅಂದ ತಕ್ಷಣ ನಾವು ತುಂಬಾ ಕಷ್ಟ ಅಲ್ವಾ, ಈ ತರ ಎಲ್ಲ ಒಂದು ತಲೆಯಲ್ಲಿ ಬರ್ತದೆ. ಅದು ಸುಳ್ಳು ಅಲ್ವಾ. ಕರೆಕ್ಟ್, ನಾವು ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತೀವಿ ಅಂದ್ರೆ ಅದ್ರ ಸತ್ಯಾಂಶ ಇರ್ತದೆ ಅಲ್ವಾ. ಅದನ್ನ ನಾವೇನ್ ಮಾಡ್ತೀವಿ, ಒಂದು ಪ್ರಯೋಗದ ಮುಖಾಂತರ ಏನ್ ಮಾಡ್ತೀವಿ, ಸತ್ಯಾಂಶವನ್ನ ಕಂಡು ಹಿಡ್ಕೊಳ್ತೀವಿ ಅಲ್ವಾ. ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ, ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ 2 ಶಾಲೆಗಳು ಸೆಲೆಕ್ಟ್ ಆಗಿದ್ದಾವೆ. ಯಾವ ಮೂರ್ನಾಡು ಮತ್ತೆ ಇನ್ನೊಂದು ಕೆಪಿಎಸ್ ನಾಪೋಕ್ಲು. ಶಾಲೆಯ ಆಡಳಿತ ಮಂಡಳಿ ಸದಸ್ಯರಾದ ಬೊಳ್ಳೆಪಂಡ ಹರೀಶ್ ಮಾತನಾಡಿ, ವಿಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳು ಇರುವುದರಿಂದ ವಿದ್ಯಾರ್ಥಿಗಳು ಸಿಕ್ಕಿರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಭವಿಷ್ಯದಲ್ಲಿ ವಿಜ್ಞಾನಿಗಳಾಗಲು ಪ್ರಯತ್ನಿಸಬೇಕೆಂದು ಸಲಹೆ ನೀಡಿದರು. ಮಗಳು ಕೂಡ ಇವಾಗ ಮೈಕ್ರೋಬಯಾಲಜಿ ಅಂಡ್ ಹ್ಯೂಮನ್ ಸೈನ್ಸಲ್ಲಿ ಬೇರೆ 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 ಅವಕಾಶ ಇದೆ. ಕಾರ್ಯಕ್ರಮದಲ್ಲಿ ಸಮಿತಿ ಸದಸ್ಯರಾದ ಮಿಟ್ಟು ಸೋಮಯ್ಯ, ಶಿಕ್ಷಕಿಯರಾದ ನಳಿನಿ, ಸೌಮ್ಯ, ಅನುಷಾ, ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು. TV1 ವೀಕ್ಷಕ ವರದಿ, ಜಕ್ರಿಯಾ, ನಾಪೋಕ್ಲು.